ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಏನಂದರೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಒಂದು SSP ಸ್ಕಾಲರ್ಶಿಪ್ಪು 23-24 ಅಮೌಂಟ್ ಆದರೆ ಯಾವಾಗ ಬರುತ್ತೆ, ಅದು ಸ್ಟೇಟಸ್ ಆದರೆ ಯಾವ ರೀತಿ ಚೆಕ್ ಮಾಡಬೇಕು, ಹಾಗೆ ಈ ವರ್ಷ ಸ್ಕಾಲರ್ಶಿಪ್ಪು ಒಂದು ಪೋಸ್ಟ್ ಗ್ರಾಜುಯೇಷನ್ನು ಹಾಗೆ ಒಂದು ಟೆಕ್ನಿಕಲ್ ಕೋರ್ಸಸ್ ಅವರಿಗೆ ಯಾವಾಗಾದರೆ ಬಿಡ್ತಾರೆ, ಹಾಗೆ ಈಗ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಅವ್ರಿಗೆ ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡ್ತಾರಾ ಇಲ್ವಾ ಅಂತ ಆದರೆ ಒಂದು ತಿಳಿಸ್ಕೊಟ್ಟಿದೆ. ಅದರಲ್ಲಿ ಸುಮಾರು ವಿದ್ಯಾರ್ಥಿಗಳಾದರೆ ಡೌಟ್ಸ್ ಆದರೆ ಕೇಳಿದಾರೆ. ಒಂದು ಯಾವ ರೀತಿ ಇದ್ದರೆ ನಮಗೆ ಅಮೌಂಟ್ ಆದರೆ ಬರುತ್ತೆ, ಈ ಥರ ಪುಷ್ ಟು DBT ಅವೈಟೆಡ್ ಅಂತ ಇದೆ, ಹಾಗೆ ನಮ್ಮದು ಅಪ್ಲಿಕೇಶನ್ ಮಾತ್ರ ವೆರಿಫೈ ಆಗಿದೆ, ನಮ್ಮದು ರಿಜೆಕ್ಟ್ ಆಗಿದೆ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಾದರೆ ಜನರಲ್ ಡಿಗ್ರಿ ಸ್ಟೂಡೆಂಟ್ಸು ಒಂದು ನಮಗೆ USN ಆದರೆ ಫೆಚ್ ಆಗ್ತಿಲ್ಲ, ನಮ್ಮದು USCMS ಡೇಟಾ ಆದರೆ ಫೆಚ್ ಆಗ್ತಿಲ್ಲ. ಈಗ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ 15th ಆದರೆ ಲಾಸ್ಟ್ ಡೇಟ್ ಇದೆಯಲ್ಲ, ಅದು ಎಕ್ಸ್ಟೆಂಡ್ ಆಗುತ್ತೆ ಅಂತ ಈ ರೀತಿ ಸಾಕಷ್ಟು ಡೌಟ್ಸ್ ಆದರೆ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಎಲ್ಲನೂ ನಾನು ಕಂಪ್ಲೀಟಾಗಿ ಒಂದು ಈ ವಿಡಿಯೋಲ್ಲಾದರೆ ಕ್ಲಾರಿಟಿ ಕೊಡೋಕ್ಕಾದರೆ ಟ್ರೈ ಮಾಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದಲ್ಲಿ ತಪ್ಪದೇ ವೀಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ, ಆಮೇಲೆ ವೀಡಿಯೋನಾದರೆ ನೋಡಿ. ಬನ್ನಿ ಈಗ ವಿಡಿಯೋದರೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಜನರಲ್ ಡಿಗ್ರಿ ಸ್ಟೂಡೆಂಟ್ಸು ಯಾರೆಲ್ಲ BA BCom BCA ಸ್ಟೂಡೆಂಟ್ಸ್ ಇದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ಈಗಾಗಲೇ ಅಪ್ಲಿಕೇಶನ್ ಆದರೆ ಸ್ಟಾರ್ಟ್ ಆಗಿದೆ. ಹಾಗೆ ಫಸ್ಟ್ PUC ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆಲ್ಲ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಒಂದು 15th ಆದರೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಆದರೆ ಈಗ ಕೆಲವೊಂದು ವಿದ್ಯಾರ್ಥಿಗಳಿಗಾದರೆ ನೋಡ್ಬೋದು, ಇಲ್ಲಿ ಅಪ್ಲೈ ಮಾಡೋಕ್ಕೆ ಹೋದಾಗ ನೋಡಿ, ಮೊದಲಿಗೆ ಲಾಗಿನ್ ಆದರೆ ಒಂದು UCMS ಪೋರ್ಟಲ್ ಕಡೆಯಿಂದ ಒಂದು ಇನ್ನೂ ಡೇಟ್ ಆದರೆ ಫೆಚ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅದು ನಿಮ್ಮದು ಅಡ್ಮಿಷನ್ ಆದರೆ ಇನ್ನೂ ಆಗಿರಲ್ಲ, ಲೇಟ್ ಆಗಿರುತ್ತೆ. ನಿಮ್ಮದು ಇನ್ನೂ ಕೆಲವೊಂದು ಯೂನಿವರ್ಸಿಟೀಸ್ ಆದರೆ ಇನ್ನೂ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ, ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಇಂಥ ವಿದ್ಯಾರ್ಥಿಗಳಿಗಾದರೆ ಒಂದು ಇನ್ನೂ ರಿಸಲ್ಟ್ಸ್ ಬಂದಿಲ್ಲ. ಸೊ ಅದರಿಂದ ನಿಮ್ಮದು ಅಕಾಡೆಮಿಕ್ ಇಯರು ಇನ್ನೂ ಈ ವರ್ಷದು ಅಪ್ಡೇಟ್ ಆಗಿಲ್ಲ. ಅದರಿಂದ ಆದರೆ ನಿಮಗೆ ಸ್ಕಾಲರ್ಶಿಪ್ ಆದರೆ ಅಪ್ಲೈ ಮಾಡೋಕ್ಕೆ ಈ ವರ್ಷದು ಇನ್ನೂ ಆಗ್ತಿಲ್ಲ. ಸೊ ನೀವಾದರೆ ವರಿ ಆಗೋಗುತ್ತಿಲ್ಲ, ನಿಮಗೆ ಮತ್ತೆ ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡ್ತಾರೆ. ನೀವಾದರೆ ಯಾವುದೇ ರೀತಿ ವರಿ ಆಗೋದು ಬೇಡ. ನೋಡ್ಬೋದು, ಸ್ಟೆಪ್ 1ನಲ್ಲಿ ಪ್ರೀವಿಯಸ್ ಆಗಿ ನೀವೇನಾದರೂ ಅಪ್ಲೈ ಮಾಡಿದರೆ ಅದು ಕಂಪ್ಲೀಟಾಗಿ ಅದೇ ಡೀಟೇಲ್ಸ್ ಇರುತ್ತೆ. ನೀವು ಯಾವುದೇ ರೀತಿ ಏನು ಚೇಂಜಸ್ ಆದರೆ ಮಾಡಬೇಕಾಗಿಲ್ಲ ನೋಡಿ. ಅದಾದ ನಂತರ ನೀವು ಸೆಕೆಂಡ್ ಸ್ಟೆಪ್ಗೆ ಬಂದಾಗ ಇಲ್ಲಿ ಆರ್ ಯು ಸ್ಟಡಿಂಗ್ ಇನ್ ಎನಿ ಯೂನಿವರ್ಸಿಟಿ ಆರ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ ಅಂದರೆ ನೋ ಅಂತ ಕೊಡಿ. ಹಾಗೆ ಇದು 11th 12th CBSE ಹಾಗೆ ICSE ಯಾವುದಾದ್ರೂ ಬೋರ್ಡಲ್ಲಿ ಓದಿದ್ದಾರೆ ಅಂದರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಆದರೆ ನೋ ಅಂತ ಕೊಡಿ. ಹಾಗೆ ಫಸ್ಟ್ PUC ಸೆಕೆಂಡ್ PUC ಅಂತ ಕೇಳ್ತಾರೆ, ಅದು UG ಸ್ಟೂಡೆಂಟ್ಸ್ ಆದರೆ ನೋ ಅಂತ ಕೊಡಿ. ಫಸ್ಟ್ PUC ಸೆಕೆಂಡ್ PUC ಅವರಾದರೆ ಎಸ್ ಅಂತ ಕೊಡಿ. ಇಲ್ಲಿ ಬರ್ತಿರೋದು ನಿಮಗೆ ಇಶ್ಯೂ ಡು ಹ್ಯಾವ್ ಎನಿ USN ಅಂತ, ಇಲ್ಲಿ ಎಸ್ ಅಂತ ಕೊಟ್ಟಾಗ ನಂತರ ಇಲ್ಲಿ ನಿಮಗೆ ನಿಮ್ಮ ಯೂನಿವರ್ಸಿಟಿ ಆದರೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಯಾವ ಯೂನಿವರ್ಸಿಟಿ ಎಲ್ಲಾದರೆ ಓದ್ತಿದ್ದೀರಾ ಆ ಯೂನಿವರ್ಸಿಟಿ ಆದರೆ ಸೆಲೆಕ್ಟ್ ಮಾಡಬೇಕಾದ್ರೆ, ನಾನು ಫಾರ್ ಎಕ್ಸಾಂಪಲ್ ಇದು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಸ್ಟೂಡೆಂಟ್, ಇಲ್ಲಿ UG ಬಂದು ಇಲ್ಲಿ ನೀವು USN ಆದರೆ ಎಂಟರ್ ಮಾಡಬೇಕಾಗುತ್ತೆ. ಇದು ಎಂಟರ್ ಮಾಡಿದ ತಕ್ಷಣ ಇಲ್ಲಿ USN ಎಂಟರ್ ಮಾಡಿ ಗೆಟ್ ಡೇಟಾ ಅಂತ ಕೊಟ್ಟಾಗ ಸುಮಾರು ವಿದ್ಯಾರ್ಥಿಗಳಿಗೆ ಈ ರೀತಿ ಆದರೆ ಬರ್ತಿದೆ. ಯು ಕ್ಯಾನ್ ನಾಟ್ ಕಂಟಿನ್ಯೂ ವಿತ್ ಅಪ್ಲಿಕೇಶನ್ ಸಬ್ಮಿಷನ್ ಆಸ್ ಯುವರ್ ಅಕಾಡೆಮಿಕ್ ಅಂಡರ್ ರಿಸಲ್ಟ್ ಡೀಟೇಲ್ಸ್ ಹ್ಯಾವ್ ನಾಟ್ ಯೆಟ್ ಬೀನ್ ಶೇರ್ಡ್ ಬೈ ಯುವರ್ ಯೂನಿವರ್ಸಿಟಿ ಬೋರ್ಡ್. ಕಾಂಟ್ಯಾಕ್ಟ್ ಯುವರ್ ಕಾಲೇಜ್ ಆರ್ ಯೂನಿವರ್ಸಿಟಿ ಆ್ಯಂಡ್ ಗೆಟ್ ಯುವರ್ ಅಕಾಡೆಮಿಕ್ ಅಂಡ್ ರಿಸಲ್ಟ್ ಡೀಟೇಲ್ಸ್ ಅಪ್ಡೇಟೆಡ್ ಇನ್ UCMS ಪೋರ್ಟಲ್ ಅಂತ. ಇದು ಯಾಕಂದರೆ ನಿಮ್ಮದು ಇನ್ನೂ ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ ಅವ್ರದ್ದಾದರೆ ಇನ್ನೂ ರಿಸಲ್ಟ್ಸ್ ಎಲ್ಲ ಬಂದಿಲ್ಲ. ನಿಮ್ಮದು ರಿಸಲ್ಟ್ಸ್ ಎಲ್ಲ ಬಂದಾಗ ನಿಮಗೆ ಕಾಲೇಜ್ ಈವನ್ ಸ್ಟಾರ್ಟ್ ಆಗಿದ್ರು ಒಂದು ಅಕಾಡೆಮಿಕ್ ಇಯರು, ನಿಮ್ಮ ರಿಸಲ್ಟ್ಸ್ ಎಲ್ಲ ಬಂದಾದ ಮೇಲೆ ಒಂದು UCMS ಅಪ್ಲಿಕೇಶನ್ ಆದರೆ ಫಿಲ್ ಮಾಡಿ ನಿಮ್ಮದು ಈ ಪ್ರೆಸೆಂಟ್ ಅಕಾಡೆಮಿಕ್ ಇಯರ್ದು ಡೀಟೇಲ್ಸ್ ಆದರೆ ಫಿಲ್ ಮಾಡ್ತಾರೆ. ಅದಾದ ನಂತರ ಮಾತ್ರ ನೀವು ಸ್ಕಾಲರ್ಶಿಪ್ಗೆ ಆದರೆ ಅಪ್ಲೈ ಮಾಡೋಕ್ಕೆ ಬರುತ್ತೆ. ನೀವಾದರೆ ವರಿ ಆಗೋಗ್ತಿಲ್ಲ, ಟಿಲ್ ಮಾರ್ಚ್ವರೆಗೂ ಆದರೆ ಎಕ್ಸ್ಟೆಂಡ್ ಮಾಡ್ತಾರೆ. ನೀವಾದರೆ ಲಾಸ್ಟ್ ಡೇಟ್ ಬಗ್ಗೆ ಆದರೆ ವರಿ ಆಗಬೇಡಿ, ಯಾವುದೇ ಕಾರಣಕ್ಕೂ ನಿಮಗೆ ಲಾಸ್ಟ್ ಡೇಟ್ ಆದರೆ ಕ್ಲೋಸ್ ಆಗೋಲ್ಲ. ಸೊ ಇನ್ನೂ ವೆಯ್ಟ್ ಮಾಡಿ, ನಿಮ್ಮದು ರಿಸಲ್ಟ್ಸ್ ಎಲ್ಲ ಬಂದಾದ ನಂತರ ಆದರೆ ಅಪ್ಲೈ ಮಾಡಿ. ಈಗ ಸುಮಾರು ವಿದ್ಯಾರ್ಥಿಗಳಾದರೆ ಒಂದು ಎಡಿಟ್ ಆಪ್ಷನ್ ಆದರೆ ಬಿಡ್ತಾರಾ ಸರ್ ಅಂತ ಕೇಳ್ತಿದ್ದಾರೆ. ಅದರಲ್ಲಿ ನಾವು ಒಂದು RD ನಂಬರ್ ಆದರೆ ಮಿಸ್ಟೇಕ್ಸ್ ಇದೆ, ಇನ್ನೂ ಕೆಲವೊಂದು ಅಪ್ಲಿಕೇಶನಲ್ಲಿ ಆದರೆ ಮಿಸ್ಟೇಕ್ಸ್ ಇದೆ ಅಂತ ಒಂದು ಎಡಿಟ್ ಆಪ್ಷನ್ ಆದರೆ ಈಗ ಸದ್ಯಕ್ಕಾದರೆ ಯಾವುದೇ ರೀತಿ ಆದರೆ ಪ್ರೀವಿಯಸ್ ಇಯರು ಏನಾದರೆ ಅಪ್ಲೈ ಮಾಡಿರ್ತೀರಾ ಅದೇ ಡೀಟೇಲ್ಸ್ ಆದರೆ ತಗೋತಿದೆ. ನೀವು ಯಾವುದೇ ರೀತಿ ಎಡಿಟ್ ಆಪ್ಷನ್ ಆದರೆ ಈಗ ಸದ್ಯಕ್ಕಾದರೆ ಬಿಟ್ಟಿಲ್ಲ. ಇನ್ ಕೇಸ್ ಫ್ಯೂಚರಲ್ಲಿ ಏನಾದರೂ ಬಿಟ್ಟರೆ ನಾನು ಅದರ ಅಪ್ಡೇಟ್ ಮಾಡ್ತೀನಿ. ನೀವು ಜಸ್ಟ್ ನಮ್ಮ ಚಾನಲ್ಗಾದರೆ ಸಬ್ಸ್ಕ್ರೈಬ್ ಆಗಿರಿ. ಇದು ರೇರ್ ಕೇಸಲ್ಲಿ ಒಂದು ಎಡಿಟ್ ಆಪ್ಷನ್ ಆದರೆ ಬಿಡ್ತಾರೆ. ಇನ್ ಕೇಸು ನಿಮ್ಮದು ಎಕ್ಸ್ಪೈರ್ ಆಗಿರೋ RD ನಂಬರು ಈ ಥರ ಏನಾದರೂ ಇದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ದರೆ ನೀವು ಒನ್ಸ್ SSP ಆಫೀಸ್ಗೆ ಹೋಗಿ ಅಲ್ಲೇ ಫ್ರೆಶ್ ಆಗಿ ಮತ್ತೆ ಫ್ರೆಶ್ ಅಪ್ಲಿಕೇಶನ್ ಆದರೆ ಹಾಕಬೇಕಾಗುತ್ತೆ. ಒಂದು ರಿನ್ಯೂವಲಲ್ಲಿ ಎಡಿಟ್ ಆಪ್ಷನ್ ಆದರೆ ಸಿಗಲ್ಲ ನಿಮಗೆ. ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆದರೆ ಇಲ್ಲ ಅಪ್ಲಿಕೇಶನ್ ನೀವೇ ಸ್ವಂತ ರಿಜೆಕ್ಟ್ ಮಾಡಿಸಿ ಒಂದು SSP ಆಫೀಸಲ್ಲಿ ಹೋಗಿ ನೀವು ಅಲ್ಲಾದರೆ ಒಂದು ಅಪ್ಲೈ ಮಾಡಬೇಕಾಗುತ್ತೆ. ನೀವು ಪ್ರೀವಿಯಸ್ ಇಯರ್ದು ಏನಾದರೆ RD ನಂಬರ್ ಯೂಸ್ ಮಾಡಿರ್ತೀರೋ ಅದನ್ನೇ ಕಂಟಿನ್ಯೂ ಮಾಡಿ ಅಪ್ಲಿಕೇಶನ್ ಆದರೆ ಹಾಕಿ. ಇನ್ ಕೇಸ್ ನಿಮ್ಮದು ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ ಅಂದರೆ ನೀವು SSP ಆಫೀಸ್ಗಾದರೆ ಭೇಟಿ ನೀಡಿ, ಅಲ್ಲಾದರೆ ಕರೆಕ್ಷನ್ ಆದರೆ ಮಾಡಬೇಕಾಗುತ್ತೆ. ಈಗ ಸ್ಟೇಟಸಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಡೌಟ್ ಕೇಳ್ತಿದ್ದಾರೆ, ಅದ್ರ ಬಗ್ಗೆ ಆದರೆ ನೋಡೋಣ. ಈಗ ಸುಮಾರು ವಿದ್ಯಾರ್ಥಿಗಳಾದರೆ ಸ್ಟೇಟಸ್ ಬಗ್ಗೆ ಆದರೆ ಡೌಟ್ಸ್ ಆದರೆ ಕೇಳ್ತಿದ್ದಾರೆ. ಸುಮಾರು ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಆದರೆ ವೆರಿಫಿಕೇಷನ್ ಆದರೆ ಆಗಿದೆ, ಆದರೆ ಪುಷ್ ಟು DBTಯಲ್ಲೇ ಅವೈಟಿಂಗ್ ಅಂತ ಇದೆ, ಪುಷ್ ಟು DBT ನೋ ಅಂತ ಇದೆ, ಹಾಗೆ DDO ಕಡೆಯಿಂದ ನೋ ಅಂತ ಇದೆ. ನಮಗೆ ಪೇಮೆಂಟ್ ಆದರೆ ಮೆನ್ಷನ್ ಆಗಿಲ್ಲ, ನಾವಾದರೆ ಏನು ಮಾಡಬೇಕು ಅಂತ ಈ ರೀತಿ ಸಾಕಷ್ಟು ಡೌಟ್ಸ್ ಆದರೆ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಆದರೆ ಹೇಳೋದಾದರೆ ಮೊದಲಿಗೆ ನೀವು ಅಪ್ಲಿಕೇಶನ್ ವೆರಿಫಿಕೇಷನ್ ಎಸ್ ಅಂತ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಾಗೆ ನಿಮ್ಮ ಕಾಲೇಜ್ ಕಡೆಯಿಂದ ಒಂದು ಬೋತ್ ತಾಲೂಕು ಆಫೀಸ್ ಕಡೆಯಿಂದ ಹಾಗೆ ಒಂದು ಕಾಲೇಜ್ ಕಡೆಯಿಂದ ವೆರಿಫಿಕೇಷನ್ ಎಸ್ ಅಂತ ಯಾರಿಗೆಲ್ಲ ಇದೆಯೋ ಫಸ್ಟ್ ಲೆವೆಲ್ಲು ಕಂಪ್ಲೀಟ್ ಆಗಿದೆಯೋ ಅಂಥ ವಿದ್ಯಾರ್ಥಿಗಳು ನೀವು ಯಾವುದೇ ರೀತಿ ವರಿ ಆಗೋಗುತ್ತಿಲ್ಲ. ನೀವಾದರೆ
ತಲೆ ಕೆಡಿಸ್ಕೋಬೇಡಿ. ನಿಮಗೆ ಅಮೌಂಟ್ ಆದರೆ 100% ಬರುತ್ತೆ. ನಮಗೆ ಅಮೌಂಟ್ ಬರುತ್ತಾ ಇಲ್ವಾ, ನಮಗೆ ಪುಷ್ ಟು DBT ನೋ ಅಂತ ಇದೆ, ಈ ರೀತಿ ಆದರೆ ಕೇಳ್ತಾನೆ ಬಂದಿದ್ರೆ ನಾನು ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತಾನೆ ಇದ್ದೀನಿ. ಆದರೂ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಈ ರೀತಿ ಆದರೆ ಕೇಳ್ತಿದ್ದೀರಾ. ನಿಮಗೆ ಅಪ್ಲಿಕೇಶನ್ ವೆರಿಫಿಕೇಷನ್ನು ಯಾರ್ದೆಲ್ಲ SS ಅಂತ ಇದೆಯೋ ಅಂಥ ವಿದ್ಯಾರ್ಥಿಗಳು ನೀವು ತಲೆ ಕೆಡಿಸ್ಕೋಬೇಡಿ. ನಿಮಗೂ ಅಮೌಂಟ್ ಆದರೆ 90% ಅಲ್ಲ 100% ಅಮೌಂಟ್ ಆದರೆ ಸ್ಯಾಂಕ್ಷನ್ ಆಗುತ್ತೆ. ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಪುಷ್ ಟು DBT ಅಂತ ಇರೋರಿಗೆ ಫಸ್ಟಲ್ಲಿ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಅಂತ ಬರುತ್ತೆ. ನೆಕ್ಸ್ಟು ಯಾವಾಗಾದರೆ ಡಿಪಾರ್ಟ್ಮೆಂಟ್ಸ್ ಕಡೆಗೆ ಫಂಡ್ಸ್ ಆದರೆ ರಿಲೀಸ್ ಆಗುತ್ತೋ ಆಗ ಅವ್ರಿಗಾದರೆ ಅಕೌಂಟ್ಗಾದರೆ ಅಮೌಂಟ್ ಆದರೆ ಬರುತ್ತೆ. ನಿಮಗೆ ಸ್ವಲ್ಪ ಲೇಟ್ ಆಗ್ಬೋದು. ಇದು ಡಿಪೆಂಡ್ಸ್ ಆನು ನೀವು ಅಪ್ಲಿಕೇಶನ್ ಆದರೆ ಲೇಟಾಗಿ ಹಾಕಿದರೆ ನಿಮ್ಮದು ಸ್ವಲ್ಪ ಲೇಟಾಗಿ ಆಗ್ಬೋದು. ಹಾಗೆ ಅವರು ಕೋರ್ಸ್ ವೈಸ್ ಆಗಿರ್ಬೋದು, ಹಾಗೆ ಕೆಲವೊಂದು ಕ್ಯಾಸ್ಟ್ ಬೇಸ್ಡ್ ಆಗಿರ್ಬೋದು, ಇನ್ಕಮ್ ಬೇಸ್ಡ್ ಆಗಿರ್ಬೋದು, ಈ ರೀತಿ ವೇರಿಯಸ್ ಫ್ಯಾಕ್ಟರ್ಸ್ ಇಟ್ಕೊಂಡು ಅವ್ರದ್ದು ಅಪ್ಲಿಕೇಶನ್ ಆದರೆ ಪ್ರೋಸೆಸ್ ಮಾಡಿರ್ತಾರೆ. ಸೊ ಅದರಿಂದ ಕೆಲವೊಂದು ವಿದ್ಯಾರ್ಥಿಗಳಿಗಾದರೆ ಪುಷ್ ಟು DBT ಎಸ್ ಅಂತ ಇರುತ್ತೆ, ಕೆಲವೊಂದು ವಿದ್ಯಾರ್ಥಿಗಳಿಗಾದರೆ ಪುಷ್ ಟು DBTಯಲ್ಲಿ ಅವೈಟಿಂಗ್ ಅಂತ. ನೀವು ಅವೈಟಿಂಗ್ ಅಂತ ಇದ್ದರೂ ನೀವಾದರೆ ವರಿ ಆಗೋಗ್ತೀವಿಲ್ಲ, ನೋ ಅಂತ ಇದ್ದರೂ ವರಿ ಆಗೋಗ್ತೀವಿಲ್ಲ. ಯಾರಿಗೆಲ್ಲ ಅಪ್ಲಿಕೇಶನ್ ವೆರಿಫಿಕೇಷನ್ ಎಸ್ ಅಂತ ಇದೆಯೋ ಅವರಾದರೆ ವರಿ ಆಗಬೇಡಿ. ನಿಮಗೆ ಯಾರಿಗೆಲ್ಲ ಪುಷ್ ಟು DBT ಎಸ್ ಅಂತ ಇದೆಯೋ ಅಂಥ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಆದರೆ ಇನ್ಸ್ಟಾಲ್ಮೆಂಟಲ್ಲಿ ಅಮೌಂಟ್ ಆದರೆ ಸ್ಯಾಂಕ್ಷನ್ ಆಗುತ್ತೆ. ಇನ್ನು ಅವೈಟಿಂಗು ನೋ ಅಂತ ಇರೋ ವಿದ್ಯಾರ್ಥಿಗಳಿಗೆ ನೆಕ್ಸ್ಟು ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ SSP ಆಫೀಸಲ್ಲಿ ಒಂದು ವೆರಿಫಿಕೇಷನ್ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗಿರೋರನ್ನ ನೆಕ್ಸ್ಟು ಪ್ರೋಸೆಸ್ ಮಾಡಿ ನಮಗೆ ಇಷ್ಟೊಂದು ಅಮೌಂಟ್ ಆದರೆ ಬಂದಿದೆ ಫಂಡ್ಸು, ಇಷ್ಟೊಂದು ವಿದ್ಯಾರ್ಥಿಗಳಿಗಾದರೆ ಆಗುತ್ತೆ ಅಂತ ಒಂದು ತಿಳಿಸ್ಕೊಡ್ತಾರೆ. ಅಷ್ಟು ಲಿಮಿಟೆಡ್ ಫಂಡ್ಸ್ ಇರೋದ್ರಿಂದ ಆ ಫಂಡ್ಸ್ ಬಂದಾಗ ಅಪ್ಲಿಕೇಶನ್ ಆದರೆ ಪುಷ್ ಟು DBT ಎಸ್ ಅಂತ ಕೊಟ್ಟು ಹಾಗೆ ಅಮೌಂಟ್ ಎಲ್ಲ ಮೆನ್ಷನ್ ಆಗಿ ಪ್ರೋಸೆಸ್ ಆದರೆ ಅಪ್ಲಿಕೇಶನ್ ಮಾಡ್ತಾರೆ. ನೀವು ಅದರ ಬಗ್ಗೆ ಆದರೆ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಅಮೌಂಟ್ ಆದರೆ ಸ್ಯಾಂಕ್ಷನ್ ಆಗುತ್ತೆ. ಈಗಾಗಲೇ ಫ್ರೆಶ್ ಅಪ್ಲಿಕೇಶನ್ 24-25 ಸ್ಟಾರ್ಟ್ ಆಗಿರೋದ್ರಿಂದ ಈ ಅಕಾಡೆಮಿಕ್ ಇಯರು ಎಂಡ್ ಆಗೋ ಒಳಗಡೆ ನಿಮಗೆ ಒಂದು ಏನಾದರೆ ಒಂದು ಮೇ ಬಿ ಅಕ್ಟೋಬರ್ ಎಂಡ್ ಒಳಗಡೆ ಎಲ್ಲ ವಿದ್ಯಾರ್ಥಿಗಳಿಗೂ ಯಾರಿಗೆಲ್ಲ ಅಪ್ಲಿಕೇಶನ್ ವೆರಿಫೈ ಅಲ್ಲಿ ಎಲಿಜಿಬಲ್ ಎಸ್ ಅಂತ ಇದೆಯೋ ಅಂಥ ವಿದ್ಯಾರ್ಥಿಗಳಿಗೆ ಅಮೌಂಟ್ ಆದರೆ ಬರುತ್ತೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗಾದರೆ ನಮಗೆ ಫಸ್ಟ್ ಇನ್ಸ್ಟಾಲ್ಮೆಂಟು ಆಲ್ಮೋಸ್ಟ್ ಫೆಬ್ರವರಿ ಮಾರ್ಚಲ್ಲಾದರೆ ಬಂದಿದೆ, ನಮಗೆ ಇನ್ನೂ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಆದರೆ ಬಂದಿಲ್ಲ ಅಂತ ಕೇಳ್ತಿದ್ದಾರೆ. ನೀವಾದರೆ ಅಟ್ಲೀಸ್ಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಆದರೂ ತೊಗೊಂಡಿದ್ದೀರಾ. ಸುಮಾರು ವಿದ್ಯಾರ್ಥಿಗಳಿಗೆ ಇನ್ನೂ ಒಂದು ಇನ್ಸ್ಟಾಲ್ಮೆಂಟು ಅಮೌಂಟ್ ಆದರೆ ತೊಗೊಂಡಿಲ್ಲ. ಸೊ ನೀವಾದರೆ ವೆಯ್ಟ್ ಮಾಡಿ, ನಿಮಗೂ ಅಮೌಂಟ್ ಆದರೆ ಸೆಕೆಂಡ್ ಇನ್ಸ್ಟಾಲ್ಮೆಂಟು ಅಮೌಂಟು ಬರುತ್ತೆ. ಸೊ ಡಿಪಾರ್ಟ್ಮೆಂಟ್ಸ್ ಕಡೆಗೆ ಫಂಡ್ಸ್ ಆದರೆ ಅವೈಲೇಬಿಲಿಟಿ ಇಲ್ವಂತೆ. ಸೊ ಸರ್ಕಾರದಿಂದ ಫಂಡ್ಸು ರಿಲೀಸ್ ಆಗಿದ ತಕ್ಷಣ ನಿಮಗಾದರೆ ಅಮೌಂಟ್ ಆದರೆ ಸ್ಯಾಂಕ್ಷನ್ ಆಗುತ್ತೆ. ನೀವಾದರೆ ಅಬ್ಸರ್ವ್ ಮಾಡ್ಬೋದು, ಒಂದು ಲಾಸ್ಟ್ 1 ಇಯರಿಂದ ಒಂದು ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಒಂದು ಸಾಕಷ್ಟು ಸ್ಕೀಮ್ಸ್ ಆದರೆ ಉಚಿತ ಭಾಗ್ಯಗಳಿಗೆ ಅಮೌಂಟ್ ಆದರೆ ಹೋಗ್ತಿದೆ. ಅದರಿಂದ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ನು ಬಳಸ್ತಿದ್ದಾರೆ ಅಂತಲೂ ನೀವಾದರೆ ಅಲಿಗೇಷನ್ಸ್ನ ಕೇಳಿರ್ಬೋದು. ಅದರಿಂದ ಸ್ವಲ್ಪ ತಡ ಆಗ್ತಿದೆ. ನಿಮ್ಮ ಎಲ್ಲ ಸ್ಕಾಲರ್ಶಿಪ್ ಅಮೌಂಟು ಬರುತ್ತೆ, ನೀವಾದರೆ ವರಿ ಆಗಬೇಡಿ. ಇನ್ನೂ ಹೆಚ್ಚಿಗೆ ಏನಾದರೂ ನಿಮಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿರ್ಬೋದು, ಹಾಗೆ ಹಾಸ್ಟೆಲ್ ರಿಲೇಟೆಡ್ ಆಗಿರ್ಬೋದು, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ, ನಾನಾದರೆ ಅಪ್ಡೇಟ್ ಮಾಡ್ತೀನಿ. ಇನ್ನು ಯಾರ್ದಾದ್ರೂ ಅಪ್ಲಿಕೇಶನ್ನು ರಿಜೆಕ್ಟ್ ಆಗಿದ್ದರೆ, ಹಾಗೆ ಎಲ್ಲಾದರೂ ಒಂದು ಅಪ್ಲಿಕೇಶನ್ ವೆರಿಫಿಕೇಷನ್ನು ಅಂತ ಇದ್ದು ಸುಮಾರು ದಿನದಿಂದ, ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಿಗಾದರೆ ಅಪ್ಲಿಕೇಶನ್ನಲ್ಲಿ ಒಂದು ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದಿ ಸ್ಕೀಮ್ ಅಂತ ಈ ಥರ ಯಾರ್ದಾದ್ರೂ ಇದ್ದರೆ ಅಂಥ ವಿದ್ಯಾರ್ಥಿಗಳು ಒಮ್ಮೆ ನೀವು ಖುದ್ದಾಗಿ ಒಂದು ನಿಮ್ಮ ಡಾಕ್ಯುಮೆಂಟ್ಸು ಹಾಗೆ ಅಪ್ಲಿಕೇಶನ್ನ ಪ್ರಿಂಟೌಟ್ ಆದರೆ ತಗೊಂಡು ಒಂದು SSP ಆಫೀಸು ಒಂದು ನಿಯರ್ ಮೆಜೆಸ್ಟಿಕ್ ಆದರೆ ಇದೆ, ರೇಸ್ ಕೋರ್ಸ್ ರೋಡು, ಹಾಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು. ನಾನು ಅಡ್ರೆಸ್ ಆದರೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ. ನೀವು ಅಲ್ಲಿಗಾದರೆ ಒಂದು ಸರಿ ವಿಸಿಟ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ಆದರೆ ತಗೊಂಡೋಗಿ ಅವ್ರಿಗೆ ಇನ್ಫಾರ್ಮ್ ಮಾಡಿ ನಿಮ್ಮದು ಯಾವ ರೀತಿ ಯಾಕೆ ರಿಜೆಕ್ಟ್ ಆಗಿದೆ ಅಂತ ರೀಸನ್ ಆದರೆ ತಿಳಿಸ್ಕೊಡ್ತಾರೆ. ಅಲ್ಲಿ ಏನಾದರೂ ಸರಿಪಡಿಸೋಕ್ಕಾಗಿದ್ರೆ ಅವರಾದರೆ ಅಪ್ಲಿಕೇಶನ್ ಆದರೆ ಮತ್ತೆ ಹಾಕಿ ನಿಮಗೆ ಸರಿಪಡಿಸ್ಕೊಡ್ತಾರೆ. ನೀವಾದರೆ SSP ಆಫೀಸ್ಗಾದರೆ ಭೇಟಿ ನೀಡಬೇಕಾಗುತ್ತೆ ಯಾರ್ದೆಲ್ಲ ರಿಜೆಕ್ಟ್ ಆಗಿದೆಯೋ. ಇನ್ನು ಉಳಿದವರಾದರೆ ನೀವು ತಲೆ ಕೆಡಿಸ್ಕೋಬೇಡಿ, ನಿಮಗಾದರೆ ಅಮೌಂಟ್ ಆದರೆ ಸ್ಯಾಂಕ್ಷನ್ ಆಗುತ್ತೆ. That's all for this video. Keep watching NVR updates for more educational and scholarship related updates. Thanks for watching guys. ಮುಂದಿನ ವಿಡಿಯೋ ಎಲ್ಲಾದರೂ ಸಿಗೋಣ.